ಹಳೆ ಕಾಲದವರೆಲ್ಲ ಮನೆಯಲ್ಲೇ ಒಳ್ಳೆ ಹೆಲ್ತಿ ರೆಸಿಪಿ ಮಾಡ್ಕೊಂಡು ತಿಂತಾ ಇದ್ರು. ಅದೇ ರೀತಿ ಹೆಲ್ತಿ ಒಂದು ಓಲ್ಡ್ ರೆಸಿಪಿ ಇವತ್ತು ನಾನು ತಗೊಂಬಂದಿದ್ದೀನಿ. ಅದೇ ಮೆಂತ್ಯ ಕಡುಬು, ಮೆಂತ್ಯ ಚಟ್ನಿ. ಬನ್ನಿ ಹೇಗ್ ಮಾಡೋದ್ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅದು ಕುದಿ ಬಂದ ತಕ್ಷಣ ಈ ತರ ತಿರುಗಿಸ್ತಾ ಹೋಗ್ಬೇಕು. ಆಗ ಹಿಟ್ಟೆಲ್ಲ ಗಟ್ಟಿ ಆಗ್ತಾ ಬರುತ್ತೆ. ತಿರುಗಿಸಿದ ತಕ್ಷಣ ಹಿಟ್ಟು ಗಟ್ಟಿ ಆದ ತಕ್ಷಣ ಗ್ಯಾಸ್ ಆಫ್ ಮಾಡ್ಬಿಡಿ. ಇದನ್ನ ಒಂದ್ ತಟ್ಟೆಗೆ ಹಾಕೊಂಡು ಅದನ್ನ ಸ್ವಲ್ಪ ಹೊತ್ತು ಆರಕ್ ಬಿಡೋಣ. ಅಷ್ಟರಲ್ಲಿ ನಾವು ಮೆಂತ್ಯ ಚಟ್ನಿಗೆ ಏನೇನ್ ಬೇಕೋ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಕೊಬ್ಬರಿ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲದ ಪುಡಿ, ಹುಣಸೆ ಹಣ್ಣು, ಮೆಂತ್ಯ ಮತ್ತೆ ಕರಿಬೇವು. ಮೊದಲಿಗೆ ಮೆಂತ್ಯ ಮತ್ತೆ ಜೀರಿಗೆಯನ್ನ ಹಾಕೊಂಡು ಪೌಡರ್ ಮಾಡ್ಕೊಂಡ್ಬಿಡೋಣ. ಇದ್ರಲ್ಲಿ ಮೇನ್ ಇಂಗ್ರೀಡಿಯೆಂಟೇ ಮೆಂತ್ಯ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಸ್ವಲ್ಪ ಕಹಿ ಆಗುತ್ತೆ, ಪರವಾಗಿಲ್ಲ, ಚೆನ್ನಾಗಿರುತ್ತೆ, ದೇಹಕ್ಕೂ ಒಳ್ಳೇದು. ಅದನ್ನ ಪೌಡರ್ ಮಾಡ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ನ ಹಾಕೊಂಡು ಅದ್ರ ಜೊತೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಚಟ್ನಿ ಪುಡಿ ತರ ಪೌಡರ್ ಆಗುತ್ತೆ. ಇದನ್ನ ನೀವು ಒಂದು 10-15 ದಿವಸ ಇಟ್ಕೊಂಡು ಚಟ್ನಿ ಪುಡಿ ತರ ಯೂಸ್ ಮಾಡ್ಕೋಬಹುದು, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ. ಈಗ ನಾನು ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಚಟ್ನಿಗೆ ಅಂತ ಒಂದು ಸಪರೇಟ್ ಬೌಲ್ಗೆ ಹಾಕೋತಾ ಇದ್ದೀನಿ. ಇದನ್ನ ಹಾಕೊಂಡು ಸ್ವಲ್ಪ ಇದಕ್ಕೆ ನೀರ್ ಹಾಕೋಣ. ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೆಂತ್ಯ ಇರುತ್ತಲ್ಲ, ಸೊ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಆಗ್ಲೇ. ಈಗ ನಾವು ಆರಕ್ಕೆ ಇಟ್ಟಿದ್ದ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಗೋಧಿ ಹಿಟ್ಟು ಹಾಕೊಳ್ಳೋಣ. ಹಾಕೊಂಡು ಎಷ್ಟು ಬೇಕಷ್ಟು ನೀರು ಹಾಕೊಂಡು ಕಲ್ಸ್ಕೊತಾ ಹೋಗೋಣ. ಸ್ವಲ್ಪ ಎಣ್ಣೆ ಹಾಕೊಂಡು ನಾದ್ಕೊಂಡ್ರೆ ನೋಡಿ ಈ ತರ ಸಾಫ್ಟ್ ಆಗಿ ಹಿಟ್ಟಾಗುತ್ತೆ. ಈಗ ಅದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ತರ ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಸಾಕು. ಈ ತರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಉಂಡೆ ಮಾಡ್ಕೊಂಡು ನೈಸಾಗಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಹಚ್ಕೊಂಡು ಈ ತರ ತಿರುಗಿಸ್ತಾ ಹೋಗ್ಬೇಕು. ಅವಾಗ ಅದು ಸ್ವಲ್ಪ ಬಟ್ಲು ಶೇಪ್ ತರ ಬರುತ್ತೆ. ನೋಡಿ, ಈ ತರ ಮಾಡ್ಕೋಬೇಕು. ಕೈಗೊಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಕೈಗೆ ಅಂಟಲ್ಲ. ನೋಡಿ, ಸಾಫ್ಟ್ ಆಗಿರುತ್ತೆ ಹಿಟ್ಟು. ಸೊ ನಾವು ಈ ತರ ಮಾಡ್ತಾ ಹೋದ್ರೆ ಬೇಗ ಬೇಗ ಆಗುತ್ತೆ. ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳಿ ಎಲ್ಲದಕ್ಕೂನು. ಯಾಕೆ ಅಂದ್ರೆ ಇದು ನಾವು ಕುಕ್ಕರ್ ಅಲ್ಲಿ ಇಟ್ಟಾಗ ಸ್ವಲ್ಪ ಒಡ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಬ್ರಷ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಈ ತರ ಇಡ್ಲಿ ಪಾತ್ರೆ ಒಳಗಡೆನು ಒಂದೊಂದೇ ಈ ತರ ಜೋಡಿಸ್ಕೋಬಹುದು. ನಿಮ್ಮ ಹತ್ರ ಈ ತರ ಟ್ರೇ ಇದ್ರೆ ಈ ಟ್ರೇನು ಇಟ್ಕೋಬಹುದು. ಅದನ್ನ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಜೋಡಿಸ್ಕೊಂಡು ಜಾಸ್ತಿನ ಒಂದೇ ಟ್ರಿಪ್ ಅಲ್ಲಿ ಮಾಡ್ಕೋಬಹುದು. ನೋಡಿ, ಈ ತರ ಇಟ್ಟು 10 ನಿಮಿಷ ಇಡ್ಲಿ ತರನೇ ಬೇಯಿಸಿದೀನಿ. ನೋಡಿ, ಈಗ ಆಗಿದೆ, ಇದು ಚೆನ್ನಾಗಿ ಬೆಂದಿದೆ. ಇದನ್ನ ಇಟ್ಕೊಂಡು ನಾವು ಮೆಂತ್ಯ ಚಟ್ನಿ ಜೊತೆ ತಿಂತಾ ಇದ್ರೆ ತುಪ್ಪ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ. ಇದು ಒಳ್ಳೆ ಹೆಲ್ತಿ ರೆಸಿಪಿ. ಆಗಾಗ ಮಾಡ್ಕೊಂಡು ತಿನ್ನಿ. ಹೊಸ ತಿಂಡಿಗಳು ಮಾಡ್ಕೊಂಡಂಗೂ ಆಗತ್ತೆ, ಹೆಲ್ತಿನೂ ಇರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗ್ ತಿಳಿಸಿ.